ಸುಲಭ ಶೌಚಾಲಯಗಳತ್ತ ಹೆಸರಿಟ್ಟಾರ ಅವಕ್ಕೆ. ಮತ್ತು ರೊಕ್ಕ ಕೊಟ್ಟು ಅಲ್ಲಿ ಪಾಳೆ ಹಚ್ಚಿ ಸುಲಭ ಶೌಚಾಲಯ ಹೆಂಗೆ ಆಗತ್ತೆ? ಅದು ಸುಲಭ ಆಗೋದಿಲ್ಲ, ಕಷ್ಟ ಆಗತ್ತೆ. ಟಾಯ್ಲೆಟ್ಗೆಲ್ಲ ಕಾಸು ತೊಗೊಳೋದು ಅನ್ನೆಸರಿ ವೇಸ್ಟ್. ಎಲ್ಲ ಟೆಂಡ್ರಿಗೆ ಯಾರು ಕೊಡ್ತಾರೆ? ಯಾರಿಗಾರು ಬಡವರು ಕೊಡ್ತಾರೆ? ಕೊಡಲ್ಲ. ಅವ್ರ ಕಡೆ ರಿಲೇಷನ್ ಇರೋರಿಗೆ ಟೆಂಡ್ರು ಕೊಡ್ತಾರೆ. ಗೀಸಾದವ್ರು ಅರ್ಜೆಂಟ್ಗೆ ಹೋಗ್ಬೇಕು ಅಂದಾಗ ಕಷ್ಟ. ಟಾಯ್ಲೆಟಿಗೆ ಪೇಮೆಂಟ್ ಮಾಡೋದು ತಪ್ಪು. ಇಲ್ಲ, ಟಾಯ್ಲೆಟ್ಗೆ ಏನಕ್ಕೆ ಕಾಸು ಕೊಡ್ಬೇಕು? ಇಲ್ಲೇ ಮೆಟ್ರೋಗೆ ದುಡ್ಡು ಜಾಸ್ತಿ ತೊಗೋತಾ ಇದ್ದಾರೆ. ಟಾಯ್ಲೆಟ್ಗೆಲ್ಲ ಏನು ಮೊದಲೇ ಕಮ್ಮಿ ಇತ್ತು ಮೆಟ್ರೋ, ಈಗ ಇಲ್ಲಿಂದ ಬರೀ 60 ರೂಪಾಯಿ ಮಾಡಿದ್ದಾರೆ. ಮೊದಲು ಇಲ್ಲಿಂದ 55 ರೂಪಾಯಿ ಇದು ನಾಗಸಂದ್ರಾಗಿತ್ತು, ಈಗ 60 ರೂಪಾಯಿ ಬರೀ ರಾಜಾಜಿನಗರಕ್ಕೆ ಮಾಡಿದ್ದಾರೆ. ಟಾಯ್ಲೆಟ್ಗೆಲ್ಲ ಕಾಸು ತೊಗೊಳೋದು ಅನ್ನೆಸರಿ ವೇಸ್ಟ್. ಈ ಸಿಡಿ ಈಗ ಬಸ್ ಸ್ಟ್ಯಾಂಡ್ಗಳಲ್ಲೇ ಟಾಯ್ಲೆಟ್ ಕೆಲವ್ರಿಗೆಲ್ಲ ಫ್ರೀ ಇದೆ, BTS ಅಲ್ಲಿ ಇಲ್ಲಿ ಎಲ್ಲ. ಈಗ ಮೆಟ್ರೋದವ್ರು ಇಷ್ಟು ದುಡ್ಡು ತೊಗೊಂಡ್ರು ಟಾಯ್ಲೆಟು ಫ್ರೀ ಕೊಡೋದು ತಪ್ಪು. ಏನೀಗ ಏನಾರು ಒಂದು ಮಾಡಬೇಕಲ್ಲ, ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ಇದ್ಮೇಲೆ ಎಲ್ಲನೂ ಮಾಡೇ ಮಾಡ್ತಾರೆ. ಆ ಥರ ಇದು ತಪ್ಪು. ಟಾಯ್ಲೆಟಿಗೆ ದುಡ್ಡು ಇಸ್ಕೊಳ್ಳೋದು ಭಾರಿ ತಪ್ಪು. ಎಲ್ಲ ಈಗ ಶೌಚಾಲಯ ಫ್ರೀ, ಸುಲಭ ಶೌಚಾಲಯ ಅದು ಇದನ್ನ ಮಾಡಿದಾಗ ಇದನ್ನ ದುಡ್ಡು ಮಾಡೋದು ಭಾರಿ ತಪ್ಪು ಅಂತ. ಸರ್, ಟೆಂಡ್ರು ಇನ್ನೊಂದು ಏನಂದರೆ ಎಲ್ಲ ದುಡ್ಡು ಮಾಡ್ಕೊಳಕ್ಕೇನೆ ಇರೋದು. ಎಲ್ಲ ಟೆಂಡ್ರಿಗೆ ಯಾರು ಕೊಡ್ತಾರೆ? ಯಾರಿಗಾರು ಬಡವರು ಕೊಡ್ತಾರೆ? ಕೊಡಲ್ಲ. ಅವ್ರ ಕಡೆ ರಿಲೇಷನ್ ಇರೋರಿಗೆ ಟೆಂಡ್ರು ಕೊಡ್ತಾರೆ. ಯಾರಿಗೂ ಹೊಸೊಬ್ರಿಗಾಗಿ ಇನ್ನೊಬ್ರು ಕೊಡಲ್ಲ. ಈಗ ಟೆಂಡ್ರು ಅಂದರೆ ಅವ್ರ ಕಡೆಯಲ್ಲೇ ಇರ್ತಾರೆ. ಎಲ್ಲರಿಗೂ ಎಲ್ಲ ಇವತ್ತಂತಲೂ ಒಂದು ಮೋರಿ ಕೆಲಸ ಆಗಲಿ ಅದಾಗಲಿ ಗೌರ್ಮೆಂಟಿಂದ ಟೆಂಡ್ರು ಕೊಡೋದೇ ಅವ್ರ ಕಡೆಯವ್ರಿಗೇನೆ. ಯಾರು ಬಡವ್ರು ಹುಡುಕಿ ಮಾಡಿ ಇಂಥವ್ರು ಮಾಡ್ತಾರೆ ಅಂತ ಕೊಡಲ್ಲ ಯಾರಿಗೂ. ಎಲ್ಲನೂ ಅಷ್ಟೇ, ಎಲ್ಲ ಎಲ್ಲಿ ಕೆಲಸ ಮಾಡ್ತಾರೆ. ಈ ಸುಲಭ ಶೌಚಾಲಯ ಅಲ್ಲಿ ಪಾರ್ಕ್ ಗಿರ್ಕಲ್ಲೆಲ್ಲ ಮಾಡಿದ್ರು ಮೇಂಟೈನ್ ಮಾಡ್ತಿಲ್ಲ ಯಾವುದೂ. ಎಲ್ಲಿದೆ ಈಗ ಒಂದೊಂದ್ಸಲಿ ಹುಡ್ಕೊಂಡು ಹೋಗ್ಬೇಕು ನಾವು. ಒಂದೊಂದ್ಸಲಿ ಎಲ್ಲರೂ ಶೌಚಾಲಯ ಮಾಡಬೇಕು ಅಂದರೆ ಜಯನಗರ ಆಗಲಿ ಎಲ್ಲ ಇಲ್ಲಿ. ಈಗ ಜಯನಗರದ ಒಳಗಡೆ ಎಲ್ಲೂ ಇಲ್ಲ, ಬಸ್ ಸ್ಟ್ಯಾಂಡ್ಗೆ ಬರಬೇಕು ಟಾಯ್ಲೆಟ್ ಮಾಡೋಕ್ಕೆ. ಆ ಥರ ಎಲ್ಲ ಕನ್ವೀನಿಯೆಂಟ್ ಮಾಡ್ತಾರೆ, ಒಂದರಲ್ಲಿ ಮಾಡ್ತಾರೆ, ನೆಟ್ಟಿಗೆ ನಡೆಸಲ್ಲ. ಬೂತ್ ಮಾಡ್ತಾರೆ, ಅದು ನೈಟು ಪಾರ್ಕ್ಗಳಲ್ಲಿ ನೆಟ್ಟಿಗೆ ನಡೀತದ. ಏನು ಎಲ್ಲ ಸುಮಾರು ಗಲಾಟೆ ಮಾಡಿದ್ರು, ಆದರೂ ಮೆಟ್ರೋ ಏನೋ ಅದು ಮಾಡ್ತೀವಿ ಇಂಪ್ರೂವ್ ಮಾಡ್ತೀವಿ ಏನೋ ಬೇರೆ ಇದು ಮಾಡ್ತೀವಿ ಅಂತಿದಾರಲ್ಲ, ಹಂಗಾಗಿ ಜಾಸ್ತಿ ಮಾಡಿದ್ದಾರೆ. ಏನು ಮಾಡೋಕ್ಕೆ ಆದರೆ ಅನುಕೂಲ ಇದೆ, ಹಂಗೆ ಅನನುಕೂಲನೂ ಇದೆ. ಅಷ್ಟು ಪ್ರಾಫಿಟ್ ಆಗ್ತಿಲ್ಲ ಅಂತೀರಾ ಟಾಯ್ಲೆಟ್ ಪೇ ಮಾಡಿಸ್ಕೊಳ್ಳೋಷ್ಟು? ಇಲ್ಲ, ಟಾಯ್ಲೆಟು ಸುಮ್ಮನೆ ಮಾಡ್ತಾರೆ ಅನ್ನೆಸರಿ, ಯಾರೋ ಇದ್ರ ಮೇಲೆ ಮಾಡಿರ್ಬೇಕಷ್ಟೇ. ಅದು ವೇಸ್ಟ್, ಅದು ಮಾಡಿರೋದು ಟಾಯ್ಲೆಟ್. ಮುಂದಿನ ದಿನಗಳಲ್ಲಿ ಇದು ಏನಾಗ್ಬೇಕಂತ ಹೇಳ್ತೀರಾ? ಟಾಯ್ಲೆಟ್ಗೆಲ್ಲ ಈಸ್ಕೋಬಾರ್ದು ಅಂತ ಹೇಳ್ತೀನಿ ನಾನು ಅಷ್ಟೇ. ಟಾಯ್ಲೆಟು ಎಲ್ಲ ಕಡೆ ಫ್ರೀ ಇದೆ, KSRTC ಫ್ರೀ ಇದೆ, BTS ಫ್ರೀ ಇದೆ. ಇಲ್ಲಿ ಯಾಕೆ ದುಡ್ಡು ತೊಗೋತಾರೆ? ವೇಸ್ಟ್ ಅಲ್ಲ. ಇವ್ರದ್ದೇ ಮೇಂಟೈನ್ ಮಾಡ್ತಾ ಇರೋದೇನು, ಅದಕ್ಕಿಂತ ಸಪ್ರೇಟ್ ಹುಡುಗರು ನಿಟ್ಟಿಲ್ವಲ್ಲ. BMRC ಅವರೇ ಅಲ್ಲಿ ಮೇಂಟೈನ್ ಮಾಡೋದು. ಏನು ಹೊರಗಡೆ ಹೆಂಗೆ ಯಾರನ್ನಾರ ಹಿಂದಿಯವ್ರನ್ನ ಮಡಗಿದ್ರೆ ಪರವಾಗಿಲ್ಲ, ಇವರೇ ಮೇಂಟೈನ್ ಮಾಡೋದ್ರಿಂದ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಎಷ್ಟು ಕಷ್ಟ ಆಗುತ್ತೆ ಜನಸಾಮಾನ್ಯರಿಗೆ? ತುಂಬ ಕಷ್ಟ. ಕೆಲವ್ರಿಗೆಲ್ಲ ಕಷ್ಟ ಪಾಪ. ವಯಸ್ಸಾದವ್ರು ಅರ್ಜೆಂಟ್ಗೆ ಹೋಗ್ಬೇಕು ಅಂದಾಗ ಕಷ್ಟ. ಹುಡುಗರಾದರೆ ಪರವಾಗಿಲ್ಲ, ಲೇಡೀಸ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದೇನು ಒಂದು 5 ರೂಪಾಯಿ ಇದೆ, ಆಮೇಲೆ 10 ರೂಪಾಯಿ ಮಾಡ್ಕೊಂಡು ಹಿಂಗೆ ವಸೂಲಿ ಮಾಡ್ಕೊತಾರೆ. ಅದು ಅದಕ್ಕೆ ಪೇ ಮಾಡೋದು ಸರಿ ಅನ್ಸೋದಿಲ್ಲ. ಸರಿಯಾಗಿ ಎಲ್ಲರಿಗೂ ಯೂಸ್ ಆಗಬೇಕಲ್ಲ. ಪಬ್ಲಿಕ್ಕಾಗಿ ಬರ್ತಾರಂತೇಳಿ ಏನೋ ಮಾಡಿರ್ಬೋದು, ಆದರೆ ಅದು ಇರೋದೇ ಸ್ವಚ್ಛತೆಗಾಗಿಲ್ಲ. ಕ್ಲೀನಿನೆಸ್ ಕಾಪಾಡೋದು ಅವ್ರ ಕರ್ತವ್ಯ. ಪ್ಯಾಸೆಂಜರಿಗೆ ಅನುಕೂಲ ಮಾಡಿಕೊಡ್ಬೇಕಾದದ್ದು ಅವ್ರ ಕರ್ತವ್ಯ. ಅದಕ್ಕೆ ಎಲ್ಲರಿಗೂ ಫ್ರೀ ಆಗಿರಬೇಕು. ಅದನ್ನು ಕ್ಲೀನಿನೆಸ್ ಅವ್ರು ಇಟ್ಕೋಬೇಕು. ಅದಕ್ಕೆ ಪೇ ಮಾಡೋದು ಅದು ಎಮರ್ಜೆನ್ಸಿ ಅಲ್ಲ. ಅದಕ್ಕೆ ಯಾರು ತಡೆ ಹಾಕೋದು ಬೇಜಾರು ಅನ್ನಿಸ್ತದೆ. ತಡೆ ಹಾಕ್ಬಾರ್ದು. ಆರೋಗ್ಯಕ್ಕೆ ಹಿತಕರವಾದ ವ್ಯವಸ್ಥೆ ಅದು. ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ. ಇವ್ರು ಮೆಟ್ರೋ ನಡೀತಿದೆ. ಪಬ್ಲಿಕ್ಗೆ ಆರೋಗ್ಯವಾಗಿ ಇರಲಿಲ್ಲ ಅಂದರೆ ಅಲ್ಲಿ ಯಾರು ಬರ್ತಾರೆ? ಅದಕ್ಕಾಗಿ ಆರೋಗ್ಯದ ಸಲುವಾಗಿ, ಜನರ ಹಿತಕ್ಕಾಗಿ, ಕಲ್ಯಾಣಕ್ಕೆ. ಯಾಕೆ ಸರ್ ರೇಟ್ ಜಾಸ್ತಿ ಮಾಡಿದ್ರು? ಸಡನ್ ಆಗಿ ಇಷ್ಟು ವರ್ಷ ಇರಲಿಲ್ಲ. ರೇಟ್ ಜಾಸ್ತಿ ಮಾಡೋದು ಅವರು ಪ್ಲ್ಯಾನ್. ಟಾಯ್ಲೆಟಿಗೆ ಪೇಮೆಂಟ್ ಮಾಡೋದು ತಪ್ಪು. ಯಾಕೆ ಸಡನ್ ಆಗಿ ಜಾಸ್ತಿ ಅಂದರೆ ಅದಕ್ಕೂ ದುಡ್ಡು ಕೊಡೋ ಥರ ಮಾಡಿದಾರಲ್ಲ? ಅವ್ರು ಯಾಕೆ ಮಾಡಿದಾರೆ ನನಗೆ ಏನು ಗೊತ್ತು. ನಿಮ್ಗೆ ಅನ್ಸಿದಂಗೆ ಬೇಕಿತ್ತಾ? ಬೇಡ 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 ದುಡ್ಡು ಕೊಡೋ ಥರ ಬೇಡ 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 ಅವಶ್ಯ ಇಲ್ಲ. ಜನಸಾಮಾನ್ಯರಿಗೆ ಎಷ್ಟು ಕಷ್ಟ ಆಗುತ್ತೆ? ಕಷ್ಟ ಆಗತ್ತೆ. ಸುಮ್ಮನೆ ಬರ್ತಿರ್ತಾರೆ, ಏನೋ ಒಂದು ಎಂಜಾಯ್ ಮಾಡ್ಲಿಕ್ಕೆ ಬಂದಿರ್ತಾರೆ. ಅವ್ರಿಗೇನು ಅದ್ರ ಸಲುವಾಗಿ ಬಂದಿರೋದಿಲ್ಲ. ಅಲ್ಲೇ ಅವರು ಮೆಟ್ರೋ ಟ್ರೈನ್ ಹೇಗಿದೆ, ಇದ್ರ ಫೆಸಿಲಿಟೀಸ್ ಏನಿದೆ ಜನರಿಗೆ ಹೇಳಕ್ಕೆ ಬೇಕಲ್ಲ. ನಾವು ಹಳ್ಳಿಯಿಂದ ಬಂದವರು, ನಮಗೇನು ಗೊತ್ತಿರೋದಿಲ್ಲ. ಅವ್ರು ಪೇಮೆಂಟ್ ಕೊಡಂದ್ರೆ ಕೊಡ್ತೀವಿ, ಮತ್ತು ನಮ್ಮ ಕೆಲಸ ಸರಿಯಾದರೆ ಏನು ದುಡ್ಡು ಕೊಟ್ಟಿವಿ ಅನ್ನೋದು ಅಷ್ಟೇ. ನಮಗೇನು ತ್ರಾಸಿಲ್ಲ. ಇಲ್ಲಿ ಪಬ್ಲಿಕ್ಕಿಗೆ ತ್ರಾಸಾಗತ್ತೆ. ಜನರ ಅನುಕೂಲಕ್ಕಾಗಿ ಪೇಮೆಂಟ್ ಮಾಡಬಾರ್ದು, ಅದು ಕಡಿಮೆ ಮಾಡಬೇಕು.
ಅನುಕೂಲಕ್ಕಾಗಿ ಸುಲಭ ಶೌಚಾಲಯಗಳತ್ತ ಹೆಸರಿಟ್ಟ ಮತ್ತು ರೊಕ್ಕ ಕೊಟ್ಟು ಅಲ್ಲಿ ಪಾಳೆ ಹಚ್ಚಿ ಸುಲಭ ಶೌಚಾಲಯ ಹೆಂಗೆ ಆಗತ್ತೆ ಅದು ಸುಲಭ ಆಗೋದಿಲ್ಲ, ಕಷ್ಟ ಆಗತ್ತೆ. ಆರೋಗ್ಯಕ್ಕೂ ಕಷ್ಟ, ಮನಸ್ಸಿಗೂ ಕಷ್ಟ. ಜನರ ಸಾರ್ವಜನಿಕರು ಹಿತಾಸಕ್ತಿಯನ್ನು ಕಾಪಾಡೋದಿಲ್ಲ, ಅಂಥವಕ್ಕೆಲ್ಲ ಮಾಡಬಾರ್ದು. ಸ್ಯಾನಿಟರಿ ವ್ಯವಸ್ಥೆಗೆ ಈ ಟ್ಯಾಕ್ಸ್ ಹಾಕೋದಾಗಲಿ ಪೇಮೆಂಟ್ ಮಾಡೋದಾಗಲಿ ತಪ್ಪೇ. ಓಕೆ, ಇಷ್ಟು ಗೌರ್ಮೆಂಟಿಗೆ ಲಾಸ್ ಆಗಿದೆ ಅಂತ ಟಾಯ್ಲೆಟಿಗೂ ದುಡ್ಡಿಸ್ಕೊಳ್ಳೋದಾರ? ಗೋರ್ಮೆಂಟ್ಗೆ ಲಾಸ್ ಅನ್ನೋದು ಏನೂ ಇಲ್ಲ ಇಲ್ಲಿ. ಜನರ ಅನುಕೂಲಕ್ಕಾಗಿ ಮಾಡಿದ್ದು ಅದು ಕರ್ತವ್ಯ ಅವ್ರದ್ದು. ಮತ್ತು ಲಾಸ್ ಅನ್ನೋದು ಎಲ್ಲಿ ಬರ್ತದ? ಲಾಸ್ ಅನ್ನೋದು ತೋರಿಸೇಬಾರ್ದು. ಅದನ್ನು ಲಾಸ ಇಲ್ಲ, ಅದು ಜನರಿಗೆ ಅನುಕೂಲಕ್ಕಾಗಿ ಮಾಡೋ ಕೆಲಸ. ಅದರ ಮೇಲೆ ಫ್ರೀ ಇದ್ರೆ ಪರವಾಗಿಲ್ಲ, ಕಾಸು ಅಂತ ಸ್ವಲ್ಪ ಇದೆ ಇರ್ತಾರೆ. ಎಲ್ಲರೂ ಕಾಸು ಕೊಡೋಕೆ ಆಗಲ್ಲಲ್ವಾ. ಅಂದ್ರೆ ರೀಸೆಂಟಾಗಿ ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ರು, ಟಿಕೆಟ್ ಪ್ರೈಸ್. ಇವಾಗ ಸಡನ್ ಆಗಿ ಟಾಯ್ಲೆಟ್ಗೂ ಪೇ ಮಾಡೋ ಥರ ಮಾಡಿದ್ರು. ಅಂದ್ರೆ ಎಲ್ಲದಕ್ಕೂ ರೇಟ್ ಜಾಸ್ತಿ ಮಾಡ್ತಾರೆ. ಏನಂತ ಮೆಟ್ರೋ ದಿನ ದಿನ ರೇಟ್ ಜಾಸ್ತಿ ಆಗ್ತದೆ? ಜಾಸ್ತಿ ಆಗ್ತಾನೆ ಐತೆ. ಜನಗಳ ಮೇಲೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಮಾಡೋದು. ಟ್ರೈನ್ ಇದು ಆವಾಗಲೇ ಚೆನ್ನಾಗಿತ್ತು, ಇವಾಗ ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ. ಜನಗಳು ಭಾರಿ ತೊಂದರೆ ಆಗ್ತಾ ಇದೆ. ಹೌದು. ಅಂದ್ರೆ ಟಾಯ್ಲೆಟ್ಗೂ ಕಾಸು ಕೇಳೋ ಅವಶ್ಯಕತೆ ಇತ್ತ ಅನ್ಸುತ್ತಾ ಎಲ್ಲಿ ಮೆಟ್ರೋದವರಿಗೆ? ಏನು ಗೊತ್ತಿಲ್ಲ ನನಗೆ ಸರಿಯಾಗಿ. ಅಂದ್ರೆ ಗೊತ್ತಿಲ್ಲ. ಅವಶ್ಯಕತೆ ಇತ್ತ ಪೇ ಅಂದ್ರೆ ದುಡ್ಡು ಕೊಟ್ಟು ಅಲ್ಲಿ ಇಲ್ಲ ಏನು ಅವಶ್ಯಕತೆ ಇಲ್ಲ. ಮತ್ತೇನು ಮಾಡೋದು. ಹೌದು. ಏನ್ ಹೇಳ್ತಾರೆ ಜನಸಾಮಾನ್ಯರು ಓಡಾಡಕ್ಕೆ ಎಷ್ಟು ಕಷ್ಟ ಆಗುತ್ತೆ ಇದರಿಂದ? ಭಾರಿ ತೊಂದರೆ ಆಗ್ತಾ ಇದೆ. ಬಡವರು ಕಡಬಡವ್ರಿಗೆ ಇನ್ನೂ ಜಾಸ್ತಿ ತುಂಬ ಕಷ್ಟ ಆಗ್ತಾ ಇದೆ. ಮತ್ತೇನು ಮಾಡೋದು, ಎಲ್ಲ ನಮ್ಮ ಜನಗಳ ಮೇಲೆ ಆಗ್ತಾ ಇದ್ದಾರೆ ಅಷ್ಟೇ ತೆರಿಗೆ. ಹೌದು. ಸರ್ ನಿಮ್ಗೆ ಏನಾಗುತ್ತೆ ಅವಶ್ಯಕತೆ ಇತ್ತು ಅಂತ ಟಾಯ್ಲೆಟ್ಗೂ ಕಾಸು ಅಂದ್ರೆ ಟಾಯ್ಲೆಟ್ ಕಾಸು ತಗೊಂಡಿಲ್ಲ ಅಂದರೆ ಪರವಾಗಿಲ್ಲ, ಕಾಸು ತಗೊಂಡಿದ್ರೆ ಏನು ಮಾಡೋಕ್ಕಾಗಲ್ಲ, ತೊಂದರೆ ಆಗ್ತದೆ. Feed Plus Karnataka.